ಜ್ಯುವೆಲ್ಸ್ ಅಂತೂ ಅವಳಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫ್ರಾಕ್ ಅಷ್ಟೇ, ಫ್ರಾಕ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಅವಳಂತೂ ಪ್ರಿಟಿಯಾಗಿ ಕಾಣಿಸ್ತಾ ಇದ್ಲು ಹಬ್ಬದ ದಿನ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಸೊ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತಮ್ಮಲೇ ನೋಡಿ ಇವತ್ತಿನ ವ್ಲಾಗ್ ಬೇಕು ಗೊತ್ತಾಗಿರುತ್ತೆ. ಇದು ಹಬ್ಬದ ವ್ಲಾಗು. ಸೊ ಹಬ್ಬ ಯಾವ ಥರ ಮಾಡಿದ್ವಿ, ನನ್ನ ಮಕ್ಕಳೆಲ್ಲ ಯಾವ ಥರ ರೆಡಿ ಆಗಿದ್ರು, ಸೊ ಎಲ್ಲ ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಹಬ್ಬದ ಹಿಂದಿನ ದಿನದ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ನಾವು ಶಾಪಿಂಗ್ ಮಾಡಿದ್ವಿ. ಸೊ ಶಾಪಿಂಗ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಟೈಮ್ ಇರಲಿಲ್ಲ ಬಿಫೋರೇ ಮಾಡಲಿಕ್ಕೆ. ಸೊ ಅದರಿಂದ ಹಿಂದಿನ ದಿನನೇ ಹೋಗಿದ್ವಿ ಶಾಪಿಂಗ್ ಎಲ್ಲ. ಸೊ ಫಸ್ಟ್ ಡೇಗೆ ಹೋಗಿದ್ದ ಕಾರಣ ಸ್ವಲ್ಪ 70% ಆಫರ್ಸ್ ಕೂಡ ಇತ್ತು. ಸೊ ತುಂಬಾ ಖುಷಿ ಆಯಿತು. ಆಮೇಲೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಸ್ಟಿಲ್ ನಮಗೆ ಈ ಮಂತ್ ಎಂಡ್ವರೆಗೂ Jan 30th ಕೂಡ ನಮಗೆ ಒಳ್ಳೆ ಆಫರ್ಸ್ ಇರುತ್ತೆ. ಸೊ ನೋಡಿ, ತುಂಬಾನೇ ಒಳ್ಳೆ ಡಿಸ್ಕೌಂಟ್ಸ್ ಎಲ್ಲ ಬಿಟ್ಟಿದ್ದಾರೆ. 70% ಆಫ್ ಇದೆ. ಸೊ ಸೆಲೆಕ್ಟೆಡ್ ಫ್ರಾಕ್ಸು ಮತ್ತು ಡ್ರೆಸ್ಸಸ್ಸು, ನೈಟ್ ವೇರ್ಸು, ಮಕ್ಳಿಗೆ ಬೇಬಿ ಗರ್ಲ್ ಆಗಿರ್ಬೋದು, ಬಾಯ್ ಆಗಿರ್ಬೋದು, ಎಲ್ಲಾದ್ರ ಮೇಲೂ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಇದೆ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ, ಯಾರಿಗೆಲ್ಲ ಮಕ್ಳಿಗೆ ಬೇಕೋ ಅವರು. ಸೊ ನಾನು ನನ್ನ ಮಗಳಿಗೆ ಒಂದಷ್ಟು ಡೈಲಿ ವೇರ್ಸ್ ಬೇಕಾಗಿತ್ತು, ಮತ್ತು ಫ್ರಾಕ್ ಬೇಕಾಗಿತ್ತು ಫೆಸ್ಟಿವಲ್ಗೆ. ಸೊ ಅದರಿಂದ ಬಂದಿದೆ ತಗೊಳ್ಳೋಣ ಅಂತೇಳಿ. ಸೊ ನಂಗೆ ತುಂಬಾ ಖುಷಿ ಆಯಿತು. ನನ್ನ ಮಗನಿಗೂ ಅಷ್ಟೇ ನೋಡ್ತಾ ಇದ್ದೆ, ನನ್ನ ಮಗನಿಗೆ ಯಾವುದಾದ್ರೂ ಸಿಗುತ್ತಾ ಅಂತೇಳಿ. ನನ್ನ ಮಗನಿಗೆ ಆಲ್ರೆಡಿ ಶಾಪಿಂಗ್ ಮಾಡಿಬಿಟ್ಟಿದ್ವಿ ನಾವು, ಮೈಸೂರಿಗೆ ಹೋದಾಗಲೇ ಶಾಪಿಂಗ್ ಮಾಡಿದ್ವಿ. ಸೊ ಅಮ್ಮನ ಮನೇಲಿ ಇದ್ದಿದ್ದ ಕಾರಣ ನಾವು ಮಾಡಿರಲಿಲ್ಲ ನನ್ನ ಮಗಳಿಗೆ. ಸೊ ಅದರಿಂದ ಇಲ್ಲೇ ಫಸ್ಟ್ ರೈಲ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂದರೆ ಅದಷ್ಟೇ ಇಷ್ಟ ಆಯಿತು ನನಗೆ. ಸೊ ಫುಟ್ವೇರ್ ಕಲೆಕ್ಷನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಚೆನ್ನಾಗಿತ್ತು. ಯಾರೆಲ್ಲ ಫಸ್ಟ್ ಡೇಗೆ ಹೋಗಬೇಕು ಅಂತ ಅನ್ಕೋತಿದ್ದೀರಾ, ಆಫರ್ಸ್ ಇದೆ ಇವಾಗ, ಹೋಗಿ ಮಿಸ್ ಮಾಡ್ಕೊಬೇಡಿ. 70% ಅಪ್ ಟು 70% ಆಫರ್ ಇದೆ. ಮಕ್ಕಳಿಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ಸೊ ಲಂಗ ದಾವಣಿ ಆ ಥರ ಎಲ್ಲ ಇತ್ತು ಹಬ್ಬಕ್ಕೆಲ್ಲ. ಸೊ ಡಿಫ್ರೆಂಟ್ ಆಗೆಲ್ಲ ಇತ್ತು. ನಂಗೆ ತುಂಬಾ ಖುಷಿ ಆಯಿತು. ಫೈನಲಿ ಒಂದಷ್ಟು ಸೆಲೆಕ್ಟ್ ಮಾಡಿದ್ವಿ, ಆಫರ್ಸ್ ಇರೋದೆಲ್ಲ ತೊಗೊಂಡ್ವಿ. ಆಫರ್ಸ್ ಇತ್ತು, ಒಂದಷ್ಟಕ್ಕೆ ಡಿಸ್ಕೌಂಟ್ಸು ಚೆನ್ನಾಗಿ ಸಿಕ್ತು ನಮಗೆ. ನೋಡ್ತಾ ಇರ್ಬೋದು, ಸ್ಕರ್ಟು ಮತ್ತು ಟಾಪ್ ಎಲ್ಲ ಚೆನ್ನಾಗಿದೆ ನೋಡಿ. ಲಂಗ ದಾವಣಿ ಎಲ್ಲ ಇದೆ. ಹಬ್ಬಕ್ಕೆ ಸ್ಪೆಷಲ್ ಆಗಿ ಬಂದಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ ನೀವು, ನಿಮ್ಗೆ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಪ್ರಿಟಿ ಆಗಿದೆ ಅಲ್ವಾ, ಫ್ರಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅನ್ನೋ ನಂಗೆ ತುಂಬಾ ಇಷ್ಟ ಆಯಿತು. ಹೆಣ್ಮಕ್ಳಿಗಂತೂ ಡ್ರೆಸ್ಸಸ್ ಅಂತೂ ಕೇಳಂಗೆ ಇಲ್ಲ, ಅಷ್ಟೇ ಕ್ಯೂಟ್ ಆಗೆಲ್ಲ ಇರುತ್ತೆ. ಸೊ ನಾನು ಲಕ್ಕಿ ಅಂತ ಹೇಳ್ಬೋದು, ಬಿಕಾಸ್ ನಂಗೆ ಬಾಯ್ ಬೇಬಿ ಆಗಿದ್ದ ಕಾರಣ ಫಸ್ಟು ಅದೇ ಡ್ರೆಸ್ ಹಾಕ್ಬಿಟ್ಟು ಬೇಜಾರಾಗ್ತಾ ಇತ್ತು. ಏನೇ ಇದ್ರು ಒಂದು ಪ್ಯಾಂಟ್ ಶರ್ಟ್ ಅಷ್ಟೇನೆ. ಸೊ ಗರ್ಲ್ ಆದರೆ ಡಿಫ್ರೆಂಟ್ ಆಗೆಲ್ಲ ಹಾಕ್ಬೋದಲ್ಲ ಅಂತ ಯಾವಾಗಲೂ ಶಾಪಿಂಗ್ ಮಾಡ್ಬೇಕಾದ್ರೆ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಫೈನಲಿ ನನಗೆ ದೇವರು ಬೇಬಿ ಗರ್ಲ್ನ ಕೊಟ್ಟ. ಸೊ ತುಂಬಾ ಖುಷಿ ಆಗುತ್ತೆ ನನಗೆ ಹೋಗಿ ಶಾಪಿಂಗ್ ಮಾಡೋದಕ್ಕೆ, ಬಿಕಾಸ್ ಎಷ್ಟು ಯಾವ್ದು ತಗೊಳ್ಳಿ ಬಿಡ್ಲಿ ಅಂತಾನೆ ಗೊತ್ತಾಗಲ್ಲ. ಅವಳಂತೂ ಕೆಟ್ಟಾಗಿರೋದಕ್ಕೂ ಅದಕ್ಕೂ ನಂಗೆ ತುಂಬಾ ಖುಷಿ ಆಗುತ್ತೆ ಯಾವ್ದು ತಗೋಬೇಕು ಅಂತ. ಅಷ್ಟೇ ಡ್ರೆಸ್ಸಸ್ ಎಲ್ಲ ಆಗಕ್ಕೂ ಖುಷಿ ಆಗುತ್ತೆ ಅವಳಿಗೆ. ಅವಳಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ಲು, ನನ್ನೆಲ್ಲೋ ಕರ್ಕೊಂಡು ಬಂದಿದ್ರಲ್ಲ ಅಮ್ಮ ಅಂತ ಹೇಳಿ. ನಾನು, ನನ್ನ ತಮ್ಮ, ನನ್ನ ಮಗ, ನನ್ನ ಮಗಳು ಎಲ್ಲರೂ ಬಂದಿದ್ವಿ ಶಾಪಿಂಗ್ಗೆ. ಸೊ ನಮ್ಮ ಮನೆ ನಿಯರೇ ಇರೋದಿದು, ಅದರಿಂದ ಬಂದ್ವಿ. ನೀವೇ ನೋಡ್ತಾ ಇರ್ಬೋದು. ಫೈನಲಿ ಎಲ್ಲ ಆಯಿತು, ಬಿಲ್ ಮಾಡಿಸೋಣ ಅಂತೇಳಿ ಬಿಲ್ ಮಾಡಿಸ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೆಲ್ಲ ಶಾಪ್ ಮಾಡಿದೆ ಅಂತ ಹೇಳಿ ನಿಮಗೆ. ಸೊ ತುಂಬಾ ಸಿಂಪಲ್ ಆಗಿ ತಗೊಂಡೆ, ಬಿಕಾಸ್ ಅವಳಿಗೆ ಇರಿಟೇಟ್ ಆಗಬಾರ್ದಲ್ವಾ, ತುಂಬಾ ಸಣ್ಣವಳಲ್ವಾ, ಇರಿಟೇಟ್ ಆಗಬಾರ್ದು ಕ್ಲಾತ್ ಎಲ್ಲ ಅಂತ ಹೇಳಿ ಅವಳಿಗೆ ಕಂಫರ್ಟಬಲ್ ಆಗಿರೋದು ಅಷ್ಟೇ ತಗೊಂಡಿರೋದು ನಾನು. ನೋಡ್ತಾ ಇರಬಹುದು, ಇದೆಲ್ಲ ನೈಟ್ ವೇರ್ಸು, ಡೈಲಿ ವೇರ್ ಎಲ್ಲ ತಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಮಟೀರಿಯಲ್ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತು. ಇದಿಷ್ಟು ನೈಟ್ ವೇರ್ ತಗೊಂಡೆ ನಾನು. ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಕ್ತು, ಅದು ಖುಷಿ ಆಯಿತು ಫ್ರೆಂಡ್ಸ್ ನನಗೆ ತುಂಬಾನೇ. ಅದರ್ವೈಸ್ ಏನೇನಿಲ್ಲ. ಇದು ನೋಡಿ ಪ್ಯಾಕ್ ಆಫ್ 3, ಇದು ಅಷ್ಟೇ ಪ್ಯಾಕ್ ಆಫ್ 3ಗೆಲ್ಲ ತುಂಬಾ ಕಡಿಮೆಗೆಲ್ಲ ಸಿಕ್ತು ನನಗೆ, ಅದಿಷ್ಟ ಆಯಿತು. ಅಷ್ಟೇ ಚೆನ್ನಾಗಿದೆ ಮಟೀರಿಯಲ್ನು. ಡೈಲಿ ವೇರ್ ಆರಾಮಾಗಿ ಯೂಸ್ ಮಾಡ್ಬೋದು ನಾವು. ಈ ಫ್ರಾಕ್ ನಾನು ಹಬ್ಬಕ್ಕೆ ಅಂತ ಹೇಳಿ ತಗೊಂಡಿದ್ದು, ಸಿಂಪಲ್ ಆಗಿ ತಗೊಂಡೆ, ಬಿಕಾಸ್ ಅವಳಿಗೆ ಇರಿಟೇಟ್ ಆಗಬಾರ್ದಲ್ವಾ. ಇನ್ನೆಲ್ಲ ಫುಲ್ಲು ಗ್ರ್ಯಾಂಡಾಗೆಲ್ಲ ಇತ್ತು, ಅವಳಿಗೆ ಇರಿಟೇಟ್ ಆಗಬಾರ್ದು, ಅಳ್ಬಾರ್ದು ಅಂತ ಹೇಳಿ ಇದನ್ನು ತಗೊಂಡೆ. ಅಮ್ಮ ಇನ್ನೊಂದು ದಿನನೇ ಹೋಳಿಗೆಗೆಲ್ಲ ರೆಡಿ ಮಾಡ್ತಾ ಇದ್ರು, ಬಿಕಾಸ್ ಅವತ್ತಿನ ದಿನ ಮಾಡೋದಕ್ಕಾಗಲ್ಲ, ಮಕ್ಕಳಿದ್ದಾರೆ ಅಂತ ಹೇಳಿ ಹೋಳಿಗೆಗೆಲ್ಲ ಅಮ್ಮ ರೆಡಿ ಮಾಡ್ತಾ ಇದ್ರು. ಅಮ್ಮ ಮೊಸಪ್ಪು ಸಾಂಬಾರು ಮಾಡಿದ್ರು, ಮತ್ತು ಬ್ರೌನ್ ರೈಸ್ ಮಾಡಿದ್ರು, ಮತ್ತು ಬೀನ್ಸ್ ಪಲ್ಯ, ಮೊಟ್ಟೆ ಜೊತೆಗೆ ನನ್ನ ಒಂದು ಡಿನ್ನರ್ ಕೂಡ ಮುಗೀತು. ಸೊ ಇದು ನನ್ನ ಡಯಟ್. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾನು ಡಯಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ವರ್ಕೌಟ್ ಮಾಡ್ತಾ ಇದ್ದೀನಿ, ಹೆಲ್ದಿ ಡಯಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಫೀಡ್ ಮಾಡ್ತಿದ್ದೀನಲ್ವಾ. ಸೊ ಹೆಲ್ದಿಯಾಗಿ ತಿನ್ನಬೇಕು ಅಂತೇಳಿ ಹೆಲ್ದಿ ಡಯಟ್ ಮಾಡ್ತಾ ಇದ್ದೀನಿ. ಅಮ್ಮ ಊಟ ಎಲ್ಲ ರೆಡಿ ಮಾಡ್ಕೊಂಡ್ರು. ನನ್ನ ಮಗನಿಗಂತೂ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ಇವನ್ ನನ್ನ ಫೇವ್ರೇಟ್ ಕೂಡ. ಅಮ್ಮ ಮಾಡೋ ಒಬ್ಬಟ್ಟು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ನನ್ನ ಮಗ ತುಂಬಾ ಎಂಜಾಯ್ ಮಾಡ್ದ.
ಈ ವ್ಲಾಗು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ಅಂದರೆ ಫೆಸ್ಟಿವಲ್ ಅಂದರೆ ಹಬ್ಬದ ದಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಯಾವ ಥರ ಹಬ್ಬ ಆಗುತ್ತೆ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಅಮ್ಮ ಬೆಳಗಿನ ಎದ್ದು ಟಿಫನ್ನು ಹಸಿ ಬಟಾಣಿ ಹಾಕಿ ಬಾತ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಹಸಿ ಬಟಾಣಿ ಎಲ್ಲ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸೊ ಈ ರೆಸಿಪಿ ಫ್ಯೂಚರಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ನನ್ನ ಮಗಳನ್ನ ಅಮ್ಮ ಫ್ರೆಶ್ ಅಪ್ ಮಾಡಿದರು ಮತ್ತು ನನ್ನ ಮಗ ಕೂಡ ಫ್ರೆಶ್ ಅಪ್ ಆಗಿ ಸೊ ನೋಡಿ ಅಮ್ಮ ಬರೆದಿದ್ದೀನಿ ನಾನು ಅಂತೆಲ್ಲ ತೋರಿಸ್ದ. ಔಟ್ಫಿಟ್ ನೋಡಿ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ ನನ್ನ ಮಗ ಕೂಡ. ಅವನಿಗೂ ಕೂಡ ಹೊಸ ಬಟ್ಟೆ ಹಾಕಿದ್ವಿ. ಸೊ ಇದು ಅವನದು ಹೊಸ ಬಟ್ಟೆ. ಸೊ ನನ್ನ ಮಗಳದು ನೋಡಿ ಇದು ಅಷ್ಟೇ, ಅವಳು ರೆಡಿ ಆದಳು. ಸೊ ಇಬ್ಬರನ್ನೆಲ್ಲ ಕೂರಿಸಿ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ನಾನು. ಸೊ ಅವ್ನ ತಂಗಿನ ಇಟ್ಕೊಬೇಕು ಅಮ್ಮ, ನಾನು ಇಟ್ಕೊಬೇಕು, ಅವನ ಜೊತೆ ತಂಗಿ ಅಮ್ಮನ ಜೊತೆ ಫೋಟೋ ತೊಗೋಬೇಕು ಆ ಥರ ಎಲ್ಲ ಹೇಳ್ತಾ ಇದ್ದ. ಸೊ ಆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಅಮ್ಮ ಲಂಚ್ಗೆ ಅಂತ ಹೇಳಿ ಕೋಸಂಬರಿ ಮಾಡಿದರು. ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ ಈ ಥರ ಎಲ್ಲ ಹಬ್ಬದ ಊಟ ಎಲ್ಲ ಮಾಡಲಿಕ್ಕೆ. ಅಮ್ಮ ಕೋಸಂಬರಿ ಜೊತೆಗೆ ಪಾಯಸ ಮಾಡಿದರು. ಸೊ ಕಾಯಿ ಹಾಲು ಮತ್ತು ಹೋಳಿಗೆ ಗ್ರೇಟ್ ಕಾಂಬಿನೇಷನ್ನು. ಸೊ ನಮ್ಮ ಮಂಡ್ಯ ಕಡೆ ಎಲ್ಲ ಈ ಥರನೇ ನಾವು ಮಾಡೋದು, ಹೋಳಿಗೆ ಜೊತೆ ಕಾಯಿ ಹಾಲು ಮಾಡ್ತೀವಿ. ಸೊ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನೆಕ್ಸ್ಟು ಅವರೆಕಾಳು ಹಾಕಿ ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡಿದರು. ಸೊ ಕಾಳು ಗೊಜ್ಜು ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಅಮ್ಮ ಎಲ್ಲ ಉಂಡೆ ಕಟ್ಟು ರೆಡಿ ಮಾಡಿಕೊಂಡು ಹೋಳಿಗೆ ಓದುತ್ತಾಯಿದ್ರು. ನೆನ್ನೆನೇ ಹಿಂದಿನ ದಿನವೇ ರೆಡಿ ಮಾಡ್ಕೊಂಡಿದ್ರಲ್ವ. ಸೊ ಒಬ್ಬಟ್ಟಿನ ಸಾಂಬಾರು, ಹೋಳಿಗೆ, ಪಾಯಸ, ಕೋಸಂಬರಿ, ಪಲ್ಯ ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ನೋಡಿ ಎಷ್ಟು ಈಸಿಯಾಗಿ ಆಯ್ತಂದರೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಅಮ್ಮ. ಸೊ ಹಬ್ಬದ್ದು ಊಟನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನೋಡಿ, ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ಲ. ನನ್ನ ಮಗಳನ್ನ ಈವ್ನಿಂಗ್ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ತೊಗೊಂಡು ಬಂದಿದ್ದು ಗೋಲ್ಡ್ದೆಲ್ಲ ಹಾಕೋಣ ಅಂತೇಳಿ ಗೋಲ್ಡ್ ಬ್ಯಾಂಗಲು, ಚೈನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೇ ನನ್ನ ದೊಡ್ಡಮ್ಮನ ಮನೆ ಇದೆ, ಅಮ್ಮನ ಅಕ್ಕನ ಮನೆ, ಅಮ್ಮನ ತಂಗಿ ಮನೆಗೆಲ್ಲ ಹೋಗ್ಬಿಟ್ಟು ಬರೋಣ ಅಂತೇಳಿ ಅವಳಿಗೆ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಈ ಒಂದು ಫ್ರಾಕ್ನ ಹಾಕ್ತಾಯಿದ್ದೀನಿ ಅವಳಿಗೆ. ಸೊ ಫ್ರಾಕ್ ಹಾಕಿ ಜ್ಯುವೆಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಸೊ ನೋಡಿ ನನ್ನ ಮಗ ಅಷ್ಟೇ ಬಿಡ್ತಾನೆ ಇರಲಿಲ್ಲ. ಅಮ್ಮ ಮತ್ತೆ ಹೇಗೆ ಫೋಟೋ ತೆಗಿ, ವಿಡಿಯೋಸ್ ಮಾಡು ಅಂತ ಎಲ್ಲ ಟಚರ್ ಇರ್ತಾ ಇದ್ದ. ಅವಳಿಗೂ ಅಷ್ಟೇ ಸರಿಯಾಗಿ ಕುತ್ಕೊಳ್ಳೋಕ್ಕೆ ಬಿಡಲ್ಲ, ಫುಲ್ಲೆಲ್ಲ ಅವ್ನು ತಾಡ್ತಾನೆ ತಂಗಿನ. ಅಷ್ಟು ಇಷ್ಟ ಅವ್ನ ತಂಗಿನ ಕಂಡ್ರೆ, ತುಂಬಾ ಕೇರ್ ಮಾಡ್ತಾನೆ, ಲವ್ ಮಾಡ್ತಾನೆ. ಸೊ ಇಷ್ಟು ಮುದ್ದಾಗಿ ಕಾಣ್ತಿದ್ಲು ನನ್ನ ಮಗಳು. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ಮಗಳು ಹೇಗೆ ಕಾಣ್ತಿದ್ಲು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.